ಈಗ ಹುಬ್ಬಳ್ಳಿಯ ಸ್ಟೋರಿಯನ್ನು ನೋಡೋಣ. ಹುಬ್ಬಳ್ಳಿಯ ಇತಿಹಾಸ ಹೊಂದಿರುವಂತಹ ಸರ್ಕಾರಿ ಶಾಲೆ ನೆಲಸಮ ಆಗೋಯ್ತು. ಈಗ ಆ ಸರ್ಕಾರಿ ಶಾಲೆ ಕೇವಲ ನೆನಪು ಮಾತ್ರ, ಆದರೆ ವಿದ್ಯಾರ್ಥಿಗಳು ಮಾತ್ರ ಕಣ್ಣೀರಾಗ್ತಾ ಇದ್ದಾರೆ. ನಾವು ಓದಿದಂತಹ ಶಾಲೆ ಹಿಂಗೆ ನೆಲಸಮ ಆಗೋಯ್ತು. ವಾಣಿಜ್ಯ ಮಳಿಗೆ ಹಾಗೂ ಚರ್ಚ್ ಕಟ್ಟಡ ನಿರ್ಮಾಣಕ್ಕಾಗಿ ಈ ಸರ್ಕಾರಿ ಶಾಲೆಯನ್ನು ನೆಲಸಮ ಮಾಡಲಾಗಿದೆ, ಧ್ವಂಸ ಮಾಡಲಾಗಿದೆ. ಕಾನೂನು ಬಾಹಿರವಾಗಿ ಶಾಲಾ ಕಟ್ಟಡವನ್ನು ನೆಲಸಮ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತದೆ. ಈಗ ಹುಬ್ಬಳ್ಳಿಯಲ್ಲಿದೆ ಇದು ಸನ್ ಪೀಟರ್ ತೆಲುಗು ಶಾಲೆ. ಇದರ ಕಟ್ಟಡವನ್ನು ಈಗ ನೆಲಸಮ ಮಾಡಲಾಗಿದೆ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವತಿಯಿಂದ. ಕಳೆದ 68 ವರ್ಷಗಳಿಂದಲೂ ಕೂಡ ಈ ಸರ್ಕಾರಿ ಶಾಲೆ ನಡ್ಕೊಂಡೇ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ, ಈಗಂತೂ ನಿಂತೋಗಿದೆ ಅಂಥೇಳಿ ಆ ಶಾಲೆಯ ಕಟ್ಟಡವನ್ನು ನೆಲಸಮ ಮಾಡಿಬಿಟ್ಟಿದ್ದಾರೆ. ಈ ಶಾಲಾ ಕಟ್ಟಡ ನೆಲಸಮದಿಂದಾಗಿ ಹಳೆಯ ವಿದ್ಯಾರ್ಥಿಗಳೆಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಈಗ ಬೇಕೇ ಬೇಕು, ಶಾಲೆ ಬೇಕು ಅನ್ನುತ್ತಾ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ತನಿಖೆಗೆ ಅಂತ ಹೇಳಿ ಸಮಿತಿಯನ್ನು ರಚನೆ ಮಾಡಿದೆ ಪಾಲಿಕೆ ಮೇಯರ್. ಸಂಪೂರ್ಣವಾಗಿ ನೆಲಸಮ ಮಾಡಲಾಗಿದೆ. ಆಮೇಲೆ ಹಿರಿಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳೆಲ್ಲರೂ ನಾವು ಓದಂತಹ ಶಾಲೆ ಇನ್ನು ನೆನಪು ಮಾತ್ರ. ಯಾಕೆ ವಿದ್ಯಾರ್ಥಿಗಳು ಕಡಿಮೆ ಇದ್ದರು ಅಂಥೇಳಿ ವರದಿ ಕೊಟ್ಟಿದ್ದೀರಿ? ಸುಳ್ಳು, ವಿದ್ಯಾರ್ಥಿಗಳು ಕಡಿಮೆ ಇರಲಿಲ್ಲ, ಜಾಸ್ತಿ ಜನನೇ ಇದ್ದರು. ನೀವು ಬೇಕು ಅಂಥೇಳಿ ಜೊತೆಗೆ ರೂಲ್ಸ್ ಬ್ರೇಕ್ ಮಾಡಿ ಈ ಶಾಲೆಯನ್ನು ನೆಲಸಮ ಮಾಡಿದ್ದೀರಿ. ನೀವು ಕಾನೂನು ಬಾಹಿರವಾಗಿ ಶಾಲೆಯ ಕಟ್ಟಡವನ್ನು ಧ್ವಂಸ ಮಾಡಿದ್ದೀರಿ ಅಂಥೇಳಿ ಸ್ಥಳದಲ್ಲಿ ಹಿರಿಯ ವಿದ್ಯಾರ್ಥಿಗಳು ಅಥವಾ ಹಳೆಯ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬರುವ ಸನ್ ಪೀಟರ್ಸ್ ತೆಲುಗು ಹೈಸ್ಕೂಲ್ ಕಟ್ಟಡವನ್ನು ಏಕಾಏಕಿ ಕೆಡವಿದರೆ ಅಂತ ಒಂದು ಗುಂಪು ನಮ್ಮ ಕಡೆ ಇವತ್ತು ಬಂದು ಮನವಿ ಕೊಟ್ಟದ. ಇನ್ನೊಂದು ತಂಡ ಏನು ಹೇಳ್ತದೆ, ಆ ಸ್ಕೂಲ್ ಒಳಗೆ ಮಕ್ಕಳೇ ಇದ್ದಿಲ್ಲ, ಬರೀ 4 ಮಕ್ಕಳಿದ್ದು, ಅದ್ರ ಬೇರೆ ಸ್ಕೂಲಿಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಶಿಫ್ಟ್ ಮಾಡಿ ಇದು ಕಟ್ಟಡ ಬೀಳುವ ಸ್ಥಿತಿಯಾಗಿತ್ತು. ಇವತ್ತೇನಾರು ಮಕ್ಕಳಲ್ಲಿ ಕುಂದ್ರೆ ಜೀವಕ್ಕೆ ಹಾನಿ ಆಕೈತೆ ಅಂತ ಅದನ್ನು ನಾವು ತೆಗೆದೇವಿ ಅಂತ ಈ ತಜಿವಿಜಿ ಒಳಗೆ ಇವತ್ತು 2 ಗುಂಪುಗಳು ಬಂದು ಮನವಿ ಕೊಟ್ಟಿದ್ದಾರೆ. ಒಬ್ಬರು ಯಾಕೆ ಕಡಿವಿದಾರಂತ, ಇನ್ನೊಬ್ಬರು ಕಡಿವೆ ಕಾರಣ ಏನಂತ ಒಬ್ಬರು ಹೇಳ್ತಿದ್ದಾರೆ. ಅದಕ್ಕೆ ಅವ್ರು 22ನೇ ತಾರೀಕಿಗೆ ಏಕಾಏಕಿ ಮಹಾನಗರ ಪಾಲಿಕೆಯಿಂದ ಜೆಸಿಪಿ ಒಂದು ಬಂದು 8ರಿಂದ 10ನೇ ತರಗತಿ ಮಟ್ಟ ಇರುವಂತ ಶಾಲೆಯನ್ನು ಮಳಿ ಬರ್ತಾ ಇದೆ, ಆ ಮಳಿ ಒಳಗನೆ ಯಾರು ನೋಡಬಾರ್ದು ಅಂತೇಳಿ ಇಮಿಡಿಯೇಟ್ ಆಗಿ ಎಲ್ಲ ಟೋಟಲ್ ಡೆಮೊಲಿಷನ್ ಮಾಡಿದ್ದಾರೆ. ಈಗ ಅದು ಪ್ರೈವೇಟ್ ಪ್ರಾಪರ್ಟಿ, ಅದೊಂದು ಟ್ರಸ್ಟ್, ಇದು ಸನ್ ಪೀಟರ್ ಅಂತೇಳಿ ಒಂದು ಟ್ರಸ್ಟ್. ಆ ಟ್ರಸ್ಟ್ ಒಳಗೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಒಳಗೆ ನಮ್ಮ ಮಹಾನಗರ ಪಾಲಿಕೆ ಜೆಸಿಪಿ ಹೋಗಿ ಹೆಂಗ ಅದನ್ನು ಡೆಮೊಲಿಷನ್ ಮಾಡ್ತೈತಿ. ಅದಕ್ಕೆ ನಮ್ಮ ವಿರೋಧ ಇದೆ. ನಾವೇನಂತೀವಿ, ಚರ್ಚ್ ಇದು ಕಮಿಟಿ ಇದಲ್ಲ, ಕಮಿಟಿದವ್ರು ಡಿಸಿಷನ್ ತೊಗೊಂಡು ಅವ್ರು ಬೀಳಿಸ್ಕೊಳ್ಳಿ. ಮಹಾನಗರ ಪಾಲಿಕೆದು ಏನು ಐತಿರಲ್ಲಿ, ಇವ್ರು ಯಾಕೆ ಹೋಗಬೇಕು, ಇವ್ರು ಯಾಕೆ ಬೀಳಿಸಬೇಕು? ಯಾವುದು ಒಂದು ಪರ್ಮಿಷನ್ ಇಲ್ಲ, ಇವ್ರಿಗೆ ಯಾವ ಆರ್ಡರ್ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಾಗಡ್ಡಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಇದು ಕಾನೂನು ಬಾಹಿರವಾಗಿ ನೆಲಸಮ ಮಾಡಲಾಗಿದೆ ಅಂಥೇಳಿ ಅಲ್ಲಿನ ಹಿರಿಯ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಯರ್ ಈಗ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ, ವರದಿ ಕೊಡಿ ಅಂತ ಹೇಳಿ. ಏನೇನಾಗಿದೆ ಈ ವಿಚಾರ? ಮುಖ್ಯವಾಗಿ ಈ ಒಂದು ಅಂದ್ರೆ ಶೈಕ್ಷಣಿಕ ವಲಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೆಸರನ್ನ ಮಾಡಿದಂತಹ ಈ ಒಂದು ಬಹುಭಾಷಾ ಶಾಲಾ ಕಟ್ಟಡ 68 ವರ್ಷಗಳಿಂದ ಈ ಒಂದು ಶಾಲೆ ಗದಗ ರಸ್ತೆಯಲ್ಲಿ ನಡೀತಾ ಇತ್ತು. ಸದ್ಯ ಈಗ ಈ ಒಂದು 68 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಶಾಲೆಯನ್ನು ಏಕಾಏಕಿಯಾಗಿ ನೆಲಸಮ ಮಾಡಿದ್ದು ಯಾಕೆ? ಈ ಒಂದು ಕಟ್ಟಡವನ್ನ ಕೆಡವಲು ಪ್ರಮುಖವಾದಂತಹ ಕಾರಣ ಏನು? ಎಲ್ಲ ವಿಚಾರಗಳ ಕುರಿತಂತೆ ಕೂಡ ಸಾರ್ವಜನಿಕರು, ಸ್ಥಳೀಯ ನಿವಾಸಿಗಳು ಸಹಿತ ಆಕ್ರೋಶಗೊಂಡಿದ್ದಾರೆ. ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಒಂದು ಶಾಲೆ ಶೈಕ್ಷಣಿಕವಾಗಿ ಸಾಕಷ್ಟು ಅನುಕೂಲ ವರದಾನವಾಗಿತ್ತು. ಆದರೆ ಏಕಾಏಕಿಯಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಎಂಬ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಆಡಳಿತ ಮಂಡಳಿಗಳು ಸರ್ಕಾರದಿಂದ ಅನುದಾನ ತೆಗೆದುಕೊಳ್ಳುತ್ತಿರುವಂತಹ ಈ ಒಂದು ಶಾಲೆಯನ್ನ ರಾತ್ರೋರಾತ್ರಿ ಮಹಾನಗರ ಪಾಲಿಕೆಯ ಒಂದು ಜೆಸಿಬಿಗಳನ್ನ ಬಳಕೆ ಮಾಡಿಕೊಂಡು ಕಾನೂನು ಪರವಾಗಿ ಶಾಲೆಯನ್ನ ಕಟ್ಟಡವನ್ನು ಧ್ವಂಸ ಮಾಡಿದ್ದು ನಿಜಕ್ಕೂ ಕೂಡ ಈಗ ಸಾಕಷ್ಟು ಅಸಮಾಧಾನ ಮತ್ತು ಹೋರಾಟಕ್ಕೆ ಕಾರಣವಾಗಿದೆ. ಸದ್ಯ ಈ ಒಂದು ವಿಚಾರ ಕುರಿತಂತೆ ಕೂಡ ಸಾರ್ವಜನಿಕರು, ಸ್ಥಳೀಯ ನಿವಾಸಿಗಳು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಶಿಕ್ಷಣ ಇಲಾಖೆ ಕೂಡ ವರದಿಯನ್ನು ಕೇಳಿದ್ದು, ಮೇಯರ್ ಅವರು ಕೂಡ ಈ ಒಂದು ಜೆಸಿಬಿಗಳನ್ನ ಕಾನೂನು
ಅನಧಿಕೃತವಾಗಿ ಉಪಯೋಗ ಮಾಡಿಕೊಂಡಿರುವಂತಹ JCBಗಳನ್ನ ಮಾಡಿರುವಂತಹ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲು ಸಮಿತಿಯೊಂದು ರಚನೆ ಮಾಡಿ ತನಿಖೆಗೆ ಸೂಚಿಸಿದ್ದಾರೆ. ಇತ್ತ ಸಾರ್ವಜನಿಕರು ಸಹಿತ ಬೇಕೇ ಬೇಕು, ಸಾಲಿ ಬೇಕು ಎಂಬ ಒಂದು ಪಟ್ಟಣ ನೀಡಿದ್ದಾರೆ. ಇವೆಲ್ಲವುಗಳ ನಡುವೆ ಸ್ಥಳೀಯ ಜನಪ್ರತಿನಿಧಿಗಳು ಮೌನವಾಗಿದ್ದು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಹಿತ ಮೌನವಾಗಿದ್ದಾರೆ. ಹೀಗಾಗಿ ಸಾರ್ವಜನಿಕರಿಗೆ ಆಕ್ರೋಶವಾಗಿ ಹೋರಾಟಕ್ಕೆ ಕಾರಣವಾಗಿದ್ದು, 68 ವರ್ಷಗಳ ಇತಿಹಾಸ ಹೊಂದಿರುವಂತಹ ಶಾಲೆಗೆ ಮುಂದಿನ ಹೋರಾಟ ಯಾವ ರೀತಿ ರೂಪರೇಷೆ ಆಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಶರತ್, ಡೀಟೇಲ್ಸ್ಗಾಗಿ